ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 27ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಣ್ಣ, ಶ್ರವಂತ್ ಕಾಲ್ ಮಾಡಿದ್ದಾರೆ, ನಿನ್ನ ಜೊತೆ ಮಾತಾಡಬೇಕಂತೆ. ಅನನ್ಯ ಫೋನ್ ತಂದಿದ್ದಾಗ ತನ್ನ ಯೋಚನೆಯ ಬಲೆಯಿಂದ ಹೊರಬಂದ ಆದಿ. ಹಲೋ, ಹೇಳಿ ಶ್ರವಂತ್, ಹೇಗಿದ್ದೀರಾ? ದನಿಯಲ್ಲಿ ಉತ್ಸಾಹ ತುಂಬಿ ನುಡಿದ. ಚೆನ್ನಾಗಿದ್ದೀನಿ ಭಾವ, ನೀವು ಹೇಗಿದ್ದೀರಾ ಎಂದವನು ಮಾತು ಮುಂದುವರಿಸುತ್ತಾ, ನೀವು ನಮ್ಮ ಶ್ರಾವಣಿನ ಮದುವೆ ಆಗೋದಕ್ಕೆ ಒಪ್ಪಿರೋದನ್ನು ಕೇಳಿ ನಮಗೆ ತುಂಬ ಖುಷಿಯಾಯಿತು ಭಾವ. ನೋಡಿರೋದು 2 ಸಾರಿ ಆದರೂ ನನ್ನ ತಂಗಿ ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾಳೆ. ನಿಮ್ಮ ಜೊತೆ ಬಾಳೋ ಕನಸು ಕಟ್ಟಿದ್ದಾಳೆ. ತುಂಬ ಮೃದುವಾದ ಹುಡುಗಿ ಅವಳು. ಎಷ್ಟು ಸೆನ್ಸಿಟಿವ್ ಹುಡುಗಿ ಅಂದರೆ ನೀವು ಮದುವೆ ಆಗೋಕೆ ಒಪ್ಪಿದ ಕೇಳಿನೇ ಅಳೋಕೆ ಶುರು ಮಾಡಿಬಿಟ್ಲು ಎಂದು ಜೋರಾಗಿ ನಕ್ಕ. ಅತ್ತಲಿಂದ ಅಣ್ಣ ಎಂದು ಸಣ್ಣಗೆ ಚೀಲ್ದ ಸದ್ದು ಕೂಡ ಕೇಳಿತು. ನೋಡಿ ಭಾವ, ನಿಮ್ಮ ಭಾವಿ ಪತ್ನಿ ನನಗೆ ಬೆದರಿಸ್ತಾ ಇದ್ದಾಳೆ ಎಂದ ಶ್ರವಂತ್ ನಗುತ್ತಾ. ಅವನ ಆ ಮಾತುಕತೆಗಳು ಆದಿಯನ್ನು ಇನ್ನಷ್ಟು ದುಃಖದ ಕಡಲಿಗೆ ನೂಕಿದವು. ಶ್ರವಂತನ ಯಾವುದೇ ಮಾತಿಗೂ ಸ್ಪಂದಿಸಲಾರದೇ ಹೋಗಿದ್ದ ಆದಿ. ಇದೇನೋ ಸಿದ್ದು ಹೀಗಾಯಿತು? ಆ ಹುಡುಗ ಇಲ್ಲಿಗೆ ಬಂದುಬಿಟ್ಟಿದ್ದಾನಲ್ಲೋ, ಮುಂದೇನು ಕತೆ? ವರಪೂಜೆಯ ಊಟ ಮುಗಿಸಿ ರೂಮಿಗೆ ಬಂದವನನ್ನು ಕೇಳಿದ ಪ್ರಕಾಶ. ಇನ್ನೇನು ಕತೆ? ಅವನು ಪ್ರೀತಿಸಿದ ಹುಡುಗಿಗೆ ಅವನ ಕಣ್ಣೆದುರಿಗೆ ತಾಳಿ ಕಟ್ಟಿ ನನ್ನೊಳನಾಗಿ ಮಾಡ್ಕೋತೀನಿ ಅಷ್ಟೇ, ಸಿಟ್ಟಿನಿಂದ ನುಡಿದ ಸಿದ್ದು. ಅನಾಹುತ ಸಿದ್ದು, ಅನಾಹುತ ಆಗೋಗಿದೆ ಎನ್ನುತ್ತಾ ಅವನ ರೂಮಿಗೆ ಬಂದಳು ರತ್ನಿ. ದಡಬಡನೆ ಬೆತ್ತಲು ಹತ್ತಿ ಬಂದಿದ್ದಕ್ಕೆ ಏದುಸಿರು ಬಿಡುತ್ತಿದ್ದಳು. ಏನಾಯ್ತು ದೊಡಮ್ಮ, ಏನಂತ ಅನಾಹುತ ಆಗೋಯ್ತು ಕೇಳಿದ ಪ್ರಕಾಶ. ನನ್ನ ಸ್ನೇಹಿತೆ ಮಗಳು, ಅದೇ ಡೆಲ್ಲಿಲಿದ್ದಾಳೆ ಅಂತ ಹೇಳಿದ್ನಲ್ಲ, ಅವಳು ಒಂದು ಆಡಿಯೋ ಕ್ಲಿಪ್ ಕಳಿಸಿದ್ದಾಳೆ ಕಣೋ. ಇದರಲ್ಲಿ ಇಬ್ಬರು ಮಾತಾಡ್ತಾ ಇದ್ದಾರೆ. ಆತಂಕ ತುಂಬಿದ ದನಿಯಲ್ಲಿ ಹೇಳಿದರು ರತ್ನ. ಯಾರು ಮಾತಾಡ್ತಾ ಇರೋದು? ಏನು ವಿಷಯ? ಕುತೂಹಲದಿಂದ ಕೇಳಿದ ಸಿದ್ದು. ಅವನ ಎದೆ ಏಕೋ ಜೋರಾಗಿ ಹೊಡೆದುಕೊಳ್ಳುತ್ತಾ ಇತ್ತು. ಯಾವುದೋ ಅಪ್ರಿಯ ವಾರ್ತೆ ಕಿವಿಗೂ ಬೀಳುವುದು ಎಂಬ ಸಂದೇಹವಾಗುತ್ತಿತ್ತು. ಇರು, ನೀನೇ ಕೇಳಿಸ್ಕೋವಂತೆ ಎಂದ ರತ್ನಿ ರೂಮಿನ ಬಾಗಿಲು ಮುಚ್ಚಿದಳು. ಮೊಬೈಲಿನಲ್ಲಿ ಇಬ್ಬರ ಧ್ವನಿ ಕೇಳಿ ಬಂತು. ಬೇರೆ ದಾರಿನೇ ಇಲ್ಲ ಅಂತೀರಾ ಜೇಮ್ಸ್? ಅದಿತಿಯ ಪ್ರಶ್ನೆ. ನೋ ಅದಿತಿ, ಬೇರೆ ದಾರಿನೇ ಇಲ್ಲ. ಮದುವೆಗೆ ಮುಂಚೆ ಓಡ್ ಹೋದರೂ ತೊಂದರೆನೇ. ಮರ್ಯಾದೆ ಉಳಿಸ್ಕೊಳ್ಳೋಕೆ ಮತ್ತೆ ಹೇಗಾದರೂ ಹಿಡಿತಂದು ಅದೇ ಹುಡುಗನ ಜೊತೆ ಮದುವೆ ಮಾಡಿಬಿಡ್ತಾರೆ. ಅದಕ್ಕೆ ಮದುವೆ ಹಿಂದಿನ ದಿನವೇ ಓಡಿ ಹೋಗ್ಬಿಡೋದು, ಅದೊಂದೇ ಮಾರ್ಗ ಉಳಿದಿರೋದು. ಇದು ಜೇಮ್ಸ್ನ ದನಿಯಾಗಿತ್ತು. ಆದರೂ ರಾಗ ಎಳೆದಳು ಅದಿತಿ. ನಿಮ್ಮ ಅಪ್ಪ ಅಮ್ಮನೂ ಇದೇ ಕೆಲಸ ಅಲ್ವಾ ಮಾಡಿದ್ದು? ಈಗ ನಾವು ಅದೇ ಮಾಡೋದು. ಈಗ ನಿಮ್ಮ ಮಾವ ಅಜ್ಜಿ ಅವರೆಲ್ಲ ನಿಮ್ಮ ಅಪ್ಪ ಅಮ್ಮನ ಕ್ಷಮಿಸಿಲ್ವಾ? ಹಾಗೇ ನಮ್ಮನ್ನು ಮುಂದೆ ಕ್ಷಮಿಸ್ತಾರೆ ಎಂದಿದ್ದನು ಜೇಮ್ಸ್. ಸರಿ, ಮದುವೆ ದಿನಾಂಕ ನಿಶ್ಚಯ ಆಗಲಿ, ಆಮೇಲೆ ಸರಿಯಾಗಿ ಪ್ಲ್ಯಾನ್ ಮಾಡೋಣ. ಅದಿತಿಯ ದನಿ ಕೇಳಿತ್ತು. ಇದಿಷ್ಟು ಮಾತನ್ನು ಕೇಳಿದ ಸಿದ್ದುವಿಗೆ ತಲೆ ಕೆಟ್ಟಂತಾಗಿತ್ತು. ಓಹೋ, ಈ ಮಾತುಕತೆ ಪ್ರಕಾರ ಇವತ್ತು ರಾತ್ರಿನೇ ಅವರಿಬ್ಬರು ಓಡಿ ಹೋಗ್ತಾರೆ. ನಾಳೆ ಮದುವೆ ನಡೆಯಲ್ಲ ಎಂದನು ಪ್ರಕಾಶ. ನೋಡಿದ್ಯಾ, ನನ್ನ ಅನುಮಾನ ನಿಜ ಆಯಿತು. ತಾಯಿ ಹಾಗೆ ಇವಳು ಕೂಡ ಓಡಿ ಹೋಗ್ತಾಳೆ ಸಿದ್ದು. ಅಯ್ಯೋ, ಎಂಥ ದೊಡ್ಡಮಂತನ ನಂದು. ನಾಳೆ ಅವಮಾನ ಆಗುತ್ತಲ್ಲೋ, ಮರ್ಯಾದೆ 3 ಕಾಸಿಗೆ ಹರಾಜಾಗ್ಬಿಡುತ್ತೆ. ಏನು ಮಾಡೋದು? ಅದಿತಿ ಓಡಿ ಹೋದ್ಲು ಅಂತ ಹಿಂದೆ ಆದ ಹಾಗೇ ಅವಳ ತಂಗಿನೇ ನೀನು ಕಟ್ಬಿಡ್ತಾರೆ ಕಣೋ. ಮನೆ ಮರ್ಯಾದೆ ಉಳಿಸೋದಕ್ಕೆ ನೀನು ಆ ಹುಡುಗಿನೇ ಮದುವೆ ಆಗಬೇಕಾಗುತ್ತೆ. ಅಳುತ್ತಾ ಅಳುತ್ತಾ ತಾವು ಹೇಳಬೇಕಾದದ್ದೆಲ್ಲವನ್ನೂ ಹೇಳಿ ಮುಗಿಸಿದರು ರತ್ನ. ನೋ, ಸಾಧ್ಯನೇ ಇಲ್ಲ. ಹೀಗಾಗೋದಕ್ಕೆ ನಾನು ಬಿಡೋದೇ ಇಲ್ಲ. ಈ ಮದುವೆ ನಡೀಲೇಬೇಕು. ನಾನು ಈಗಲೇ ಹೋಗಿ ಅದಿತಿ ಹತ್ರ ಮಾತಾಡ್ತೀನಿ ಎಂದು ರಭಸವಾಗಿ ಹೊರನಡೆದ ಸಿದ್ದು. ಸಿದ್ದು ಈ ವಿಷಯವಾಗಿ ಅದಿತಿ ಬಳಿ ಮಾತನಾಡಿದರೆ ಕೆಲಸ ಕೆಡುವುದು ಎಂದು ಯೋಚಿಸಿದ ರತ್ನ ಅವನನ್ನು ತಡೆಯುವಂತೆ ಪ್ರಕಾಶ್ನನ್ನು ಅವನ ಹಿಂದೆಯೇ ಅಟ್ಟಿದಳು. ಸಿದ್ದು, ನಿಂತ್ಕೋ ಸಿದ್ದು ಎನ್ನುತ್ತಾ ಅವನ ಹಿಂದೆಯೇ ಓಡಿದ ಪ್ರಕಾಶ್. ನಿಂತ್ಕೋ ಸಿದ್ದು, ಈಗ ನೀನು ಹೋಗಿ ಅದಿತಿ ಹತ್ರ ಇದ್ರ ಬಗ್ಗೆ ಮಾತಾಡ್ತೀಯಾ ಎಂದು ಕೇಳಿದ. ಹ್ಞೂ ಕಣೋ, ಹೌದು, ಕೇಳ್ತೀನಿ. ಅವಳಿಗೆ ಎದುರುಗಡೆ ನಿಂತ್ಕೊಂಡು ಇದನ್ನು ಕೇಳ್ತೀನಿ ಎಂದ ಕೋಪದಲ್ಲಿ. ದಡ್ಡ 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 ನೀನು. ಈಗ ನೀನು ಕೇಳಿದಾಗ ಅವ್ರು ಒಪ್ಕೊಂಡು ಬಿಡ್ತಾರಾ? ಇಲ್ಲ ಅಂತನ ಸಾಧಿಸ್ತಾರೆ. ನಾಳೆ ನಿನ್ನ ಮದುವೆ ಆಗಿ ಆಮೇಲೆ ಇನ್ಯಾವತ್ತೋ ಓಡಿ ಹೋದರೆ ಏನು ಮಾಡ್ತೀಯಾ ಎಂದು ಪ್ರಕಾಶ್ ಕೇಳಿದಾಗ ಸಿದ್ದು ಚಿಂತೆಗೆ ಬಿದ್ದ. ಹಾಗಂತ
ಕೇಳದೆ ಬಿಟ್ಬಿಟ್ರೆ ಅವ್ರು ಓಡ್ ಹೋದರೆ ನಾಳೆ ನಂಗೆ ಎಷ್ಟು ಅವಮಾನ ಆಗುತ್ತೆ. ಕೋಪದಲ್ಲೇ ನುಡಿದ ಸಿದ್ದು. ಇನ್ನೊಂದು ರೀತಿಯೂ ಯೋಚನೆ ಮಾಡು ಸಿದ್ದು. ಅಕಸ್ಮಾತ್ ಆ ರೆಕಾರ್ಡಿಂಗ್ನಲ್ಲಿ ಇರಿದು ಅವರಿಬ್ಬರು ಧ್ವನಿ ಅಲ್ಲದೆ ಹೋದರೆ? ಸಿದ್ದು ಗೊಂದಲದಿಂದ ಪ್ರಕಾಶನ ಮುಖ ನೋಡಿದ. ಯೋಚನೆ ಮಾಡು ಸಿದ್ದು, ಅದು ಅವರಿಬ್ಬರು ಧ್ವನಿ ಅಲ್ಲದೆ ಹೋದರೆ ನೀನು ಅವರನ್ನು ಈ ರೀತಿ ವಿಚಾರಿಸಿದ ಬಗ್ಗೆ ಅವ್ರಿಗೆ ಬೇಸರ ಇರುತ್ತೆ. ನಾಳೆ ನಿನ್ನ ಮದುವೆ ಆದ್ರೂ ನಿಮ್ಮಿಬ್ಬರ ಮಧ್ಯ ಒಳ್ಳೆಯ ಸಂಬಂಧ ಇರೋದಿಲ್ಲ ಎಂದಾಗ ಸಿದ್ದು ಅಲ್ಲಿಯೇ ಇದ್ದ ಕುರ್ಚಿಯೊಂದರಲ್ಲಿ ಕುಸಿದು ಕುಳಿತ. ಈಗ ಏನು ಮಾಡಲಿ ಪ್ರಕಾಶ? ನನಗೇನೂ ಅರ್ಥ ಆಗ್ತಾ ಇಲ್ಲ. ಎರಡೂ ಕೈಗಳಿಂದ ತಲೆ ಹಿಡಿದು ತಲೆ ಬಗ್ಗಿಸಿ ಕುಳಿತ ಸಿದ್ದು. ನಾನೇನೋ ಹೇಳ್ತೀನಿ, ಮಾಡ್ತೀಯಾ? ಪ್ರಕಾಶ ಸಂದೇಹದಿಂದ ಕೇಳಿದ. ಹೇಳು, ಏನು ಮಾಡಲಿ? ಆತುರದಿಂದ ಕೇಳಿದ ಸಿದ್ದು. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಮಲಗಿಬಿಡ್ತಾರಲ್ವಾ, ಆವಾಗ ಅದಿತಿಗೆ ಮೆಸೇಜ್ ಮಾಡಿ ಎಲ್ಲರೂ ಮಲಗಿದ ಮೇಲೆ ಛತ್ರದ ತಾರಸಿ ಮೇಲೆ ಬನ್ನಿ ಮಾತಾಡಬೇಕು ಅಂತ ಮೆಸೇಜ್ ಕಳಿಸು ಎಂದ. ಕಳಿಸಿದ್ರೆ ಅವ್ರು ಬರ್ತಾರಾ? ಬರೋಕ್ಕಾಗಲ್ಲ ಅಂದ್ಬಿಟ್ರೆ? ಸಿದ್ದು ತನ್ನ ಅನುಮಾನವನ್ನು ಮುಂದಿಟ್ಟ. ಬರಲೇಬೇಕು, ತುಂಬ ಮುಖ್ಯವಾದ ವಿಷಯ ಅಂತ ಹೇಳು. ಪ್ರಕಾಶ ಸಲಹೆ ನೀಡಿದ. ಸರಿ, ಅವ್ರು ಬಂದಾಗ ಏನು ಕೇಳಲಿ? ಸಿದ್ದು ಗೊಂದಲ ಭಾವದಲ್ಲೇ ಇದ್ದ. ಟೆನ್ಷನ್ನಿನಲ್ಲಿ ಅವನ ತಲೆ ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿತ್ತು. ಅವ್ರು ಬಂದಾಗ ಅವ್ರ ಹತ್ರ ಸ್ವಲ್ಪ ಸಲಿಗೆಯಿಂದ ನಡ್ಕೋ. ಸಾಧ್ಯ ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಬ್ಯಾಚಲರೇಟ್ ಕಿಸ್ ಮಾಡ್ತೀನಿ ಅಂತ ಕೇಳು. ಅವ್ರ ರಿಯಾಕ್ಷನ್ ಮೇಲೆ ನೀನು ಮುಂದಿನ ನಿರ್ಣಯ ಮಾಡ್ಬೋದು. ಅಕಸ್ಮಾತ್ ಅವ್ರು ಒಪ್ಪಿದ್ರೆ ನಿನ್ನ ಲೈನ್ ಕ್ಲಿಯರ್. ಅವ್ರ ನಾಚಿಕೆಯಿಂದ ಒಪ್ಪದೇ ಹೋದ್ರೂ ಪರವಾಗಿಲ್ಲ. ಆದರೆ ಗಾಬರಿ, ಸಿಟ್ಟು ಈ ರೀತಿ ಏನಾದ್ರು ಮಾಡಿದ್ರೆ ಎಂದು ಅರ್ಧದಲ್ಲೇ ನಿಲ್ಲಿಸಿದ ಪ್ರಕಾಶ. ಛೀ, ಇದೆಲ್ಲ ಮದುವೆಗೆ ಮುಂಚೆ ಚೆನ್ನಾಗಿರಲ್ಲ ಪ್ರಕಾಶ. ಸಿದ್ದುವಿಗೂ ಮುಜುಗರ. ತಪ್ಪೇನೋ? ನಾಳೆ ಬೆಳಗಾದರೆ ನೀವಿಬ್ಬರು ಗಂಡ ಹೆಂಡತಿ ಆಗೋರು. ತಪ್ಪೇನೂ ಇಲ್ಲ, ಉತ್ತೇಜಿಸಿದ ಪ್ರಕಾಶ್. ಸ್ವಲ್ಪ ಹೊತ್ತು ಯೋಚಿಸಿದವ ಸರಿ ಎಂದು ಹೇಳಿ ಅದಿತಿಗೆ ಮೆಸೇಜ್ ಮಾಡಿದ. ಉತ್ತರವಾಗಿ ಅದಿತಿ ಬರುವೆ ಎಂದು ಉತ್ತರ ಕೊಟ್ಟಳು. ಆ ಉತ್ತರ ಬಂದ ನಂತರ ತುಸು ನೆಮ್ಮದಿಯಿಂದ ಇದ್ದ ಸಿದ್ದು. ಎಲ್ಲರೂ ಮಲಗಿದ ಮೇಲೆ ತಾರಸಿಯ ಕಡೆ ಹೆಜ್ಜೆ ಹಾಕಿದವನ ಕಣ್ಣಿಗೆ ಕಂಡಿದ್ದು ಜೇಮ್ಸ್ ಜೊತೆ ಮಾತನಾಡುತ್ತಾ ನಿಂತಿದ್ದ ಅದಿತಿ. ಆದ್ಯ ಕೂಡ ಪಕ್ಕದಲ್ಲೇ ನಿಂತಿದ್ದರೂ ಸ್ವಲ್ಪ ಕತ್ತಲಲ್ಲಿ ಇದ್ದ ಕಾರಣ ಅವನ ಕಣ್ಣಿಗೆ ಬಿದ್ದಿರಲಿಲ್ಲ. ತಾರಸಿಯ ಮೇಲೆ ಬಂದು ನಿಂತನು ಸಿದ್ದು. ಸ್ವಲ್ಪ ಹೊತ್ತಲ್ಲೇ ಅದಿತಿ ಕೂಡ ಬಂದಳು. ಹೇಳಿ ಸಿದ್ಧಾರ್ಥ್, ಏನು ಕರೆದಿದ್ದು? ಸೀದಾ ವಿಷಯಕ್ಕೆ ಬಂದಿದ್ದಳು ಅದಿತಿ. ಪ್ರಕಾಶ ಧೈರ್ಯಕ್ಕೆಂದು ಸ್ವಲ್ಪ ಎಂದು ಹೊಟ್ಟೆಗೆ ಇಳಿಸಿ ಕಳಿಸಿದ್ದ ಪರಮಾತ್ಮ ತನ್ನ ಮಹಿಮೆ ತೋರಿಸಲು ಶುರು ಮಾಡಿದ್ದ. ಅದಿತಿ, ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಂದ ಸಿದ್ದು. ಅದಿತಿ ಅವನ ಕಡೆ ನೋಡಿದಳು. ಅವನ ನೋಟಬೇಕೋ ಅಸಹಜ ಎನಿಸಿತು. ಮುಜುಗರವಾಯಿತು. ಏನೋ ಮಾತಾಡಬೇಕು ಅಂದ್ರಿ? ಮತ್ತೆ ನೇರವಾಗಿ ವಿಷಯಕ್ಕೆ ಬಂದಳು ಅದಿತಿ. ನಿಮಗೆ ಈ ಚೂಡಿದಾರ್ಗಿಂತ ಸೀರೆನೇ ಚೆನ್ನಾಗಿ ಕಾಣುತ್ತೆ ಎಂದ ಅವಳು ಧರಿಸಿದ್ದ ಚೂಡಿದಾರ್ ನೋಡುತ್ತಾ. ಮಾತನಾಡೋಕ್ಕೆ ಅಂಥ ಇಂಪಾರ್ಟೆಂಟ್ ವಿಷಯ ಏನೂ ಇಲ್ಲ ಅಂದರೆ ನಾನು ಹೊರಡ್ತೀನಿ ಎಂದಳು ಅದಿತಿ. ಹಿಂದೆ ತಿರುಗಿ ಹೊರಟವಳ ಕೈ ಹಿಡಿದು ನಿಲ್ಲಿಸಿದ. ಅದಿತಿ, ಮದುವೆಗೆ ಮುಂಚೆ ನಾವು ಸರಿಯಾಗಿ ಮಾತೇ ಆಡಿಲ್ಲ. ಮದುವೆ ಆದಮೇಲೆ ನೆನಪಿಸ್ಕೊಳ್ಳೋ ಅಂಥ ಒಂದೇ ಒಂದು ಸೀನ್ ಕೂಡ ನಮ್ಮ ನಡುವೆ ನಡೆದಿಲ್ಲ. ಅದಕ್ಕೆ ಎಂದು ಮಾತು ನಿಲ್ಲಿಸಿದ ಸಿದ್ದು. ಅದಕ್ಕೆ? ಹುಬ್ಬುಗಂಟಿಕ್ಕಿದಳು ಅದಿತಿ. ಅದಕ್ಕೆ ಹಿಂಜರಿಯುತ್ತಿದ್ದ ಸಿದ್ದುವನ್ನು ನೋಡಿ ಕುಡ್ದಿದ್ದೀರಾ ಎಂದು ಕೇಳಿದಳು. ಸ್ವಲ್ಪ ಧೈರ್ಯಕ್ಕೆ ಎಂದವ. ಅದಿತಿ, ನಾನು ಒಂದೇ ಒಂದು ಸರ್ತಿ ನಿಮ್ಮನ್ನು ಮುದ್ದು ಮಾಡಬೇಕು ಹಿಂಜರಿಯುತ್ತಲೇ ಹೇಳಿದ. ಛೀ, ನೋ ಎಂದಳು ಅದಿತಿ ತುಸು ಜೋರಾದ ದನಿಯಲ್ಲಿ. ಅವಳ ಮುಖದ ಮೇಲೆ ಒಂದು ರೀತಿಯ ತಿರಸ್ಕಾರ ಕಂಡವನಿಗೆ ಕೋಪ ಉಕ್ಕೇರಿ ಬಂತು. ನೋನಾ? ಯಾಕೆ? ಜಸ್ಟ್ ಒನ್ ಕಿಸ್ ಅಷ್ಟೇ ಎನ್ನುತ್ತಾ ಅವಳನ್ನು ಸಮೀಪಿಸಿದ. ಹೆಜ್ಜೆ ಹಿಂದೆ ಇಟ್ಟಳು ಅದಿತಿ. ಅವಳ ಆ ನಡೆ ನೋಡಿ ಸಿದ್ದುವಿನ ಅಹಂ ಜಾಗೃತವಾಯಿತು. ಹೇಗಾದರೂ ಸರಿ ತಾನು ಅಂದುಕೊಂಡಿದ್ದನ್ನು ಪಡೆಯಲೇಬೇಕು ಎನಿಸಿ ಅದಿತಿಯ ಕೈ ಹಿಡಿದ. ಅವನ ಹಿಡಿತದಿಂದ, ಅವನ ನಡವಳಿಕೆಯಿಂದ ಅದಿತಿಯ ಕಣ್ಣು ತುಂಬಿ ಬಂದಿತ್ತು. ದುಃಖ ಒತ್ತರಿಸಿತು. ಸಿದ್ಧಾರ್ಥ್, ಪ್ಲೀಸ್ ಬಿಟ್ಬಿಡಿ
ನೋವಾಗ್ತಾ ಇದೆ ಎಂದಳು ನಡುಗುವ ದನಿಯಲ್ಲಿ. ಅವಳ ಹೆದರಿಕೆಯ ಮುಖ ಅವನಿಗೆ ಮೋಹಕವೆನಿಸಿತು. ಅವಳನ್ನು ಇನ್ನೂ ಹೆಚ್ಚು ಸಮೀಪಿಸಿದ. ಅದಿತಿ, ಒಂದೇ ಒಂದು ಕಿಸ್ ಅಷ್ಟೇ, ಜಸ್ಟ್ ಒನ್ ಕಿಸ್, ಹಠಕ್ಕೆ ಬಿದ್ದವನಂತೆ ಕೇಳಿದ ಸಿದ್ದು. ಸಿದ್ಧಾರ್ಥ್, ಪ್ಲೀಸ್, ನನಗಿದೆಲ್ಲ ಇಷ್ಟ ಇಲ್ಲ, ಹಿಂಸೆ ಅನಿಸುತ್ತೆ. ಕಣ್ಣಿಂದ ಹರಿಯುತ್ತಿರುವ ನೀರನ್ನು ಮುಂಗೈನಿಂದ ಒರೆಸಿಕೊಳ್ಳುತ್ತಲೇ ಅವನಿಂದ ದೂರ ಹೋಗುವ ಪ್ರಯತ್ನ ಮಾಡುತ್ತಿದ್ದಳು ಅದಿತಿ. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದವ, ಅಂದರೆ ನಿಮಗೆ ನನ್ನ ಸನಿಹ ಹಿಂಸೆ ಅನಿಸುತ್ತಾ? ಮತ್ತು ನೀವು ನನ್ನ ಇಷ್ಟಪಟ್ಟು ಮದುವೆ ಆಗ್ತಿಲ್ವಾ? ಹೇಳಿ ಅದಿತಿ, ಪ್ಲೀಸ್ ಆನ್ಸರ್ ಮೀ, ನನಗುತ್ತರ ಬೇಕು. ಅವಳನ್ನು ಒರಟಾಗಿ ಎಳೆದು ಅಪ್ಪಿಕೊಳ್ಳಲು ಯತ್ನಿಸಿದ. ಎರಡೂ ಕೈಗಳನ್ನು ಅವನ ಎದೆಯ ಮೇಲೆ ಊರಿ ಅವನನ್ನು ಬಲವಾಗಿ ತಳ್ಳಿದಳು. ತಳ್ಳಿದ ರಭಸಕ್ಕೆ 2 ಹೆಜ್ಜೆ ಹಿಂದೆ ಇಟ್ಟ ಸಿದ್ದು. ಅದಿತಿ ಅವನನ್ನು ತಳ್ಳಿದ್ದು ಅವನಿಗೆ ಅವಮಾನವಾದಂತಾಯಿತು. ಅವನಿಗೆ ಬೆನ್ನು ಹಾಕಿ ನಡೆಯುತ್ತಿದ್ದ ಅದಿತಿಯ ಕಡೆ ಕೈ ಚಾಚಿದ. ಹಾರಾಡುತ್ತಿದ್ದ ವೇಲ್ ಅವನ ಕೈಗೆ ಸಿಕ್ಕಿತ್ತು. ಎರಡೂ ತುದಿಯನ್ನು ಸೇರಿಸಿ ಎಳೆದ. ಅದಿತಿ ಹಿಂದಕ್ಕೆ ವಾಲಿದಳು. ಹಿಂದಿನಿಂದಲೇ ಅವಳನ್ನು ತಬ್ಬಿ ಬಲವಂತವಾಗಿ ಅವಳ ಕೊರಳಿಗೆ ಮುತ್ತಿಡಲು ಪ್ರಯತ್ನಿಸಿದ ಸಿದ್ದು. ಅದಿತಿಗೆ ಸಿದ್ದುವಿನ ಸ್ಪರ್ಶವೇ ಅಸಹ್ಯವೆನಿಸಿತು. ಅವನ ಬಿಗಿ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಆಗದೆ ಒದ್ದಾಡುತ್ತಾ, ಸಿದ್ಧಾರ್ಥ್, ಏನು ಮಾಡ್ತಾ ಇದ್ದೀರಾ? ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿಮಗೆ? ಬಿಡಿ ನನ್ನ, ಪ್ಲೀಸ್ ಬಿಟ್ಬಿಡಿ, ಇಲ್ಲಾಂದರೆ ನಾನು ಕಿರ್ಚ್ಕೊಂಡು ಬಿಡ್ತೀನಿ, ಅಸಹಾಯಕ ದನಿಯಲ್ಲಿ ಹೇಳಿದಳು ಅದಿತಿ. ನೋಡು, ನಾಳೆ ಬೆಳಗ್ಗೆ 10 ಗಂಟೆ ಅನ್ನೋ ಹೊತ್ತಿಗೆ ನಾನು ನಿನ್ನ ಗಂಡ ಆಗಿರ್ತೀನಿ. ನನ್ನ ಹೆಸರಿನ ಮಾಂಗಲ್ಯ ನಿನ್ನ ಕೊರಳಲ್ಲಿರುತ್ತೆ. ಇನ್ನು 8-10 ಗಂಟೆ ಅಷ್ಟೇ. ಇನ್ನು 24 ಗಂಟೆ ಒಳಗೆ ನೀನಿವತ್ತು ಏನು ಬೇಡ ಅಂತ ಹೇಳ್ತಿದೆಯೋ ಅದು ನಡೆಯುತ್ತೆ. ನಾನು ಒಂದೇ ದಿನದ ಮುಂಚೆ ಕೇಳ್ತಾ ಇರೋದು, ಒಪ್ಕೊಂಡ್ಬಿಡು. ನಾಳೆ ಹೇಗಿದ್ದರೂ ನಮ್ಮ ಮದುವೆ ನಡೆಯುತ್ತೆ ಎನ್ನುತ್ತಾ ಅವಳನ್ನು ಬಲವಂತವಾಗಿ ಮುದ್ದಿಸಲು ಪ್ರಯತ್ನ ಪಡತೊಡಗಿದ. ಅದಿತಿಗೆ ಅವನ ಮಾತು ಕೇಳಿ ಅಸಹ್ಯಕ್ಕೂ ಮಿಗಿಲಾದ ಭಾವ ಮೂಡಿತು. ಸಿದ್ಧಾರ್ಥ್, ನೀವೇ ಹೇಳಿದ ಹಾಗೆ ನಾಳೆ ನಮ್ಮ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಏನೇನು ನಡಿಬೇಕೋ ಎಲ್ಲ ನಡೆಯುತ್ತೆ. ಅದಕ್ಕೆ ಯಾಕಿಷ್ಟ ಆತರ? ಇದು ಸರಿ ಇಲ್ಲ, ಬಿಟ್ಬಿಡಿ ನನ್ನ, ಪ್ಲೀಸ್ ಬಿಟ್ಬಿಡಿ, ಆದಷ್ಟು ತಾಳ್ಮೆಯಿಂದಲೇ ಹೇಳಿದಳು ಅದಿತಿ. ಒಂದು ಕೈಯಲ್ಲಿ ಅವಳನ್ನು ಬಿಗಿಯಾಗಿ ಬೆಳೆಸಿ ಇನ್ನೊಂದು ಕೈನಿಂದ ಅವಳ ಚೂಡಿದಾರದ ಜಿಪ್ ತೆಗೆಯುವ ಪ್ರಯತ್ನ ಮಾಡಿದ ಸಿದ್ದು. ನಾಭ್ಯಾಳದಿಂದ ಸಂಕಟ ಒದ್ದುಕೊಂಡು ಬಂತು ಅದಿತಿಗೆ. ಇರುವ ಶಕ್ತಿಯನ್ನೆಲ್ಲ ಬಳಸಿ ಅವನನ್ನು ದೂಡಿದಳು. ಒಂದು ಹೆಜ್ಜೆ ಹಿಂದೆ ಅಡಿಯಿಟ್ಟವನ ಕೆನ್ನೆಗೆ ಬೀಸಿ ಹೊಡೆದಳು. ಕೆನ್ನೆಗೆ ಬಿದ್ದ ಏಟಿನಿಂದ ಸಿದ್ದು ಇಹಕ್ಕೆ ಬಂದ. ಅದಿತಿಯ ಮುಖ ನೋಡುವುದಕ್ಕೂ ಧೈರ್ಯ ಸಾಲಲಿಲ್ಲ. ಅದಿತಿ ಹೊಡೆದ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಅಲ್ಲಿಂದ ನಡೆದ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಇಷ್ಟೆಲ್ಲ ಆದಮೇಲೆ ಅದಿತಿ ಸಿದ್ದುನ ಮದುವೆ ಆಗೋಕ್ಕೆ ಸಿದ್ಧ ಆಗ್ತಾಳಾ, ಅಥವಾ ಮದುವೆ ಮುರಿಯೋ ಯೋಚನೆ ಮಾಡ್ತಾಳಾ? ಸಿದ್ದುಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.